ಗ್ಯಾರಂಟಿಗಳನ್ನು ಪೂರೈಸುವುದರ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಎಂದು ಮಾಜಿ ಶಾಸಕರಾದ ಐವನ್ ಡಿಸೋಜಾ ಅವರು ತಿಳಿಸಿದರು. ಕಾಂಗ್ರೆಸ್ ಪಕ್ಷ ಏನು ಹೇಳಿದೆಯೋ ಅದನ್ನು ಮಾಡಿದೆ. ಕಾಂಗ್ರೆಸ್ ಪಕ್ಷ ಜನರಿಗೆ ಕೊಟ್ಟಂತ ವಚನ ಈ ಹಿಂದೆ 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ನಾವು ಏನು ಮತದಾರರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ ಆ ಆಶ್ವಾಸನೆಯನ್ನು ನಾವು ಈಡೇರಿಸಿದ್ದೇವೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ 1 ಲಕ್ಷ ವೇತನ, ಪ್ರತಿ ಬಡ ಕುಟುಂಬದ ಮಹಿಳೆಗೆ ಪ್ರತಿ ವರ್ಷ 1 ಲಕ್ಷ, ರೈತರ ಸಾಲ ಮನ್ನಾ, ಶ್ರಮಿಕನಿಗೆ ದಿನಕ್ಕೆ 400 ರೂಪಾಯಿ ವೇತನ, ಪಾಲುದಾರಿಕೆಯ ನ್ಯಾಯ, ಹೀಗೆ 5 ಗ್ಯಾರಂಟಿಯನ್ನು ನೀಡುವುದರ ಮೂಲಕ ಬಡವನಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡುತ್ತೇವೆ ಎಂದು ಹೇಳಿದರು. ಹಾಗಾಗಿ ಕೊಟ್ಟಂತ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ. ಅದು ಜನರಿಗೆ ತಲುಪಿದೆ. ಮತದಾರರಿಗೆ ಮನೆಗೆ ಹೋದಾಗ ನಾವು ಕೇಳಿದಾಗ ನಿಮಗೆ 2,000 ರೂಪಾಯಿ ಬರ್ತಾ ಇದೆ ಕೇಳಿದರೆ ಹೌದು ಅಂತಾರೆ. ಎಲೆಕ್ಟ್ರಿಸಿಟಿ ಫ್ರೀ ಬಂದಿದೆಯಾ ಮೇಡಮ್ ಅಂತ ಕೇಳಿದರೆ ಹೌದು ಅಂತಾರೆ. ಬಸ್ಸಲ್ಲಿ ಹೋಗ್ಲಿಕ್ಕೆ ಫ್ರೀ ಉಂಟಾ ಕೇಳಿದರೆ ಹೌದು ಅಂತಾರೆ. ನಿಮಗೆ BPL ಕಾರ್ಡ್ ಇದ್ದವರಿಗೆ 5 kg ಪರವಾಗಿ ಇದ್ದದ್ದು ಹಾಕಿ 10 kg 5 kg ದುಡ್ಡು ಸಿಗ್ತದಾ ಕೇಳಿದರೆ ಹೌದು ಅಂತಾರೆ. ನಿರುದ್ಯೋಗಿ ಯುವಕರಿದ್ದರೆ ನಿಮಗೆ ನೋಂದಣಿ ಮಾಡಿ ನಿಮ್ಗೆ ಏನಾದರೂ ಶಿಷ್ಯ ವೇತನ ಬರ್ತದಾ ಕೇಳಿದರೆ ಹೌದು ಅಂತಾರೆ. ಅಂದರೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಮಾಡಬೇಕು. ಹಾಗಾಗಿ ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಬರಬೇಕು. ಹಾಗಾಗಿ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಇವತ್ತು ಪ್ರಕಟ ಮಾಡಿದೆ. ಕಾಂಗ್ರೆಸ್ನ ಕೇಂದ್ರ ಸರ್ಕಾರದ 5 ಗ್ಯಾರಂಟಿಗಳನ್ನು ಮತ್ತೆ ನಾವು ಜಾರಿಗೆ ತರ್ತೇವೆ ಅಂತ ಹೇಳಿ ರಾಜ್ಯದಲ್ಲಿ ಜಾರಿಗೆ ತಂದಿದ್ದೇವೆ. ಕೇಂದ್ರದಲ್ಲಿಯೂ ಸರ್ಕಾರ ಬಂದರೆ 5 ಗ್ಯಾರಂಟಿಗಳನ್ನು ಹೇಳಿದ್ದೇವೆ. ಈ ಗ್ಯಾರಂಟಿಗಳನ್ನು ಜಾರಿಗೆ ತರ್ತೇವೆ. ಹಾಗೆ ನೀವು ಮತ್ತೆ ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತ ಕೇಳಲಿಕ್ಕೆ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ 1 ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಮೊದಲ ಉದ್ಯೋಗದ ಗ್ಯಾರಂಟಿಗೆ ಯುವ ನ್ಯಾಯವನ್ನು ಕೊಡಬೇಕು ಅಂತ ನಾವು ಘೋಷಣೆಯನ್ನು ಮಾಡಿದ್ದೇವೆ. ನಾವು ಕೊಡ್ತೇವೆ ಅಂತ ಹೇಳಿದ್ದೇವೆ. ಎರಡನೇದು, ಪ್ರತಿ ವರ್ಷ ರೂಪಾಯಿ 1 ಲಕ್ಷ ಪ್ರತಿ ಬಡ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಒಬ್ಬ ಮಹಿಳೆಗೆ ಕೊಡ್ತೀವಿ ಅಂತೇಳಿ ಮಹಿಳಾ ನ್ಯಾಯವನ್ನು ಕೊಡಲಿಕ್ಕೆ ನಾವು ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಸಾಲ ಮನ್ನಾ ಮತ್ತು ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ಗೆ ಕಾನೂನು ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಹೇಳಿದ್ದೇವೆ. ಅದೇ ರೀತಿ ಈ ಮನ್ರೇಗಾದಲ್ಲಿ ರಾಷ್ಟ್ರೀಯ ಕನಿಷ್ಠ ವೇತನ 400 ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿದ್ದೇವೆ. ಅದರ ಜೊತೆಯಲ್ಲಿ ಜನಗಣತಿಯನ್ನು ಮಾಡಿ ಸಾಮೂಹಿಕ ನ್ಯಾಯವನ್ನು ಕೊಟ್ಟು ಈ ದೇಶದ ಸಂಪತ್ತನ್ನು ಸಮಾಜದ ಎಲ್ಲ ವರ್ಗದ ಜನರಿಗೆ ಹಂಚಿಕೊಡ್ಬೇಕು ಅಂತೇಳಿ ಯೋಜನೆಯನ್ನು ಜಾರಿಗೆ ತರ್ತೇವೆ ಹೇಳಿದ್ದೇವೆ. ಈ ಪಂಚ ಗ್ಯಾರಂಟಿಗಳು ನಾವು ಜಾರಿಗೆ ತರಬೇಕಾದ್ರೆ ಮತ್ತೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರವು ನಮಗೆ ಆರ್ಥಿಕವಾಗಿ ರಕ್ಷಣೆಗಾಗಿ ಇರಬೇಕಾದಂಥ ಪ್ರಮುಖ ನಮಗೆ ಸರ್ಕಾರ. ಆರ್ಥಿಕ ನೀತಿಗಳನ್ನಾಗಿ ನಾವು ನೋಡಿದರೆ 2014ಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನಮ್ಮ ಪ್ರಧಾನಮಂತ್ರಿಗಳಾಗಿದ್ದರು, ಆರ್ಥಿಕ ತಜ್ಞರಾಗಿದ್ದರು. ಅಂದಿಗೂ 2024 ಇವತ್ತು 10 ವರ್ಷಗಳ BJPಯ ಕೇಂದ್ರ ಆಡಳಿತದಲ್ಲಿ ಇರುವಂಥ ವ್ಯತ್ಯಾಸಗಳು ತಮಗೆಲ್ಲರಿಗೂ ಕೂಡ ಅರಿವಿದೆ ಅಂತ ಅನಿಸ್ತದೆ. ಆ ಸಮಯದಲ್ಲಿ ಜಾಗತಿಕವಾಗಿ ಕಚ್ಚಾ ತೈಲಕ್ಕೆ ಬ್ಯಾರೆಲ್ಗೆ $145 ಇರುವಾಗ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನಮಗೆ ಪೆಟ್ರೋಲನ್ನು 55-60 ರೂಪಾಯಿಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು, ಕೊಟ್ಟರು. ಅದೇ ಈಗ ಡಾಲರ್ಗೆ 85-90 ಬ್ಯಾರೆಲ್ಗೆ 85-90 ಕಚ್ಚಾ ತೈಲಕ್ಕೆ ಇರುವಾಗ, ಡಾಲರ್ಗಳು ಇರುವಾಗ ನಾವು 100ರ ಮೇಲೆ ಪೆಟ್ರೋಲ್ ಡೀಸೆಲ್ಗೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ JR ಲೋಬೋ, ಮುಖಂಡರಾದ ಮೆಲ್ವಿನ್, ಜೇಮ್ಸ್ ಡಿಸೋಜಾ, ರುಬಿನ್ ಮೋಸಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.